ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಜಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ 15 ನಿಮಿಷದಲ್ಲಿ ನಾವು ಮಶ್ರೂಮ್ ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಏನಾದ್ರೂ ಅರ್ಜೆಂಟಾಗಿ ಬೇಗ ಮಾಡ್ಕೋಬೇಕು ಅಂತ ಅಂದರೆ ಮನೇಲಿ ಮಶ್ರೂಮು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಮನೇಲಿ ರೆಡಿ ಇಟ್ಕೊಂಡಿದ್ರೆ ನಾವು ಆದಷ್ಟು ಬೇಗ ಇದನ್ನ ಮಾಡ್ಕೋಬೋದು. ಆರಾಮಾಗಿ ರುಚಿಯಾಗೂ ಇರುತ್ತೆ. ನೋಡಿ, ಆನ್ಲೈನಲ್ಲಿ ತೊಗೊಂಡ್ರೆ ಇದೇ ಪರಿಸ್ಥಿತಿ. ನಾವೇನು ಆಫ್ಲೈನ್ ತೊಗೋತೀವಿ ಅದೇ ಬೆಸ್ಟು. ಆನ್ಲೈನ್ ಅಂತ ಹೋದರೆ ಇದೇ ರೀತಿ ಆಗೋದು. ನೋಡಿ ಎಷ್ಟು ಗಲೀಜಿದೆ ಅಂತ. ಹೀಗೆ ನಿಧಾನಕ್ಕೆ ಒಂದೊಂದಾಗೆ ತೊಳ್ಕೊಬೇಕಾಗುತ್ತೆ. ಅವಾಗ ಮನೆ ಏನು ಮಾಡ್ತಿದ್ಯಾ ಕಂದ? ಮಶ್ರೂಮ್ ತೊಳಿತಿದ್ದೀನಿ. ಯಾಕೆ ಕಂದ? ಸುಮ್ಮನೆ. ಹಾಗೆ ಹೇಳ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಮನೇಲಿಲ್ಲ ಅಂದರೆ ನಾವು ಮನೇಲಿರೋಂಥ ಬೆಳ್ಳುಳ್ಳಿ, ಶುಂಠಿ, ಇದು ನೆಕ್ಸ್ಟ್ ಆಗ್ತಾ ಇರೋದು ಸಮುದ್ರದ ಹೂವು ಅಂತ ಕರೀತಾರೆ. ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಫುಲ್ ಫ್ಲೇವರ್ ಇದೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕೋಬೇಡಿ, ಇಷ್ಟೇ ಸಾಕಾಗುತ್ತೆ. ಸ್ವಲ್ಪ ಚಕ್ಕೆ, ಲವಂಗ, ಒಂದು ಮರಾಠಿ ಮೊಗ್ಗು, ಒಂದು ಅನಾನಸ್ ಹೂವು ಹಾಕಿ ನಾನು ಇವತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಒಂದೇ ಒಂದು ಏಲಕ್ಕಿಕಾಯಿ ಹಾಕ್ಕೊಳ್ಳಿ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಿಷ್ಟೂ ತರಿಯಾಗಿ ನೀಟಾಗಿ ರುಬ್ಕೊಳ್ಳಿ. ಇವಾಗ ನೆಕ್ಸ್ಟು ಮಶ್ರೂಮ್ನ ನಾವು ಒಂದು ಸತಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಮತ್ತೆ ನಾನು ವಾಶ್ ಮಾಡ್ಕೊತಾ ಇದ್ದೀನಿ, ಗಲೀಜಿರುತ್ತೆ ಅಂತ. ಅದಾದಮೇಲೆ ಇದಕ್ಕೆ ಬೇಕಾಗಿರೋದು ಸಿಂಪಲ್ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಇದಿಷ್ಟಿದ್ರೆ ಸಾಕಾಗುತ್ತೆ. ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ನೀಟಾಗಿ ನಾವು ಉಂಡೆ ಹಾಕೋತೀವಿ ಅಂದರೂ ಹಾಕೋಬೋದು, ಫುಲ್ ಇಲ್ಲಾಂದರೆ ಈ ಥರ ದಪ್ಪಕ್ಕಿರೋವಾದರೆ 4 ಭಾಗ ಮಾಡ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೀಗೆ ಸಣ್ಣಗೆ ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಬೇಗ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನಾವು ಇದಕ್ಕೆ ಕುಕ್ಕರ್ ಯೂಸ್ ಮಾಡ್ತಾ ಇರೋದು. ಕುಕ್ಕರ್ಗೆ ಎಷ್ಟು ಬೇಕಷ್ಟು, ಪಲಾವ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಇದು ಇನ್ನೂ ತುಂಬ ರುಚಿಯಾಗಬೇಕು ಅಂದರೆ ಎಣ್ಣೆಗಿಂತ ನಾವು ತುಪ್ಪ ಯೂಸ್ ಮಾಡಿದ್ರೆ, ಬೆಣ್ಣೆ ಕಾಯಿಸಿರೋ ತುಪ್ಪ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕಿಂತ ಒಳ್ಳೆ ಫ್ಲೇವರು ಸುಧಾ ಇರುತ್ತೆ, ಚೆನ್ನಾಗಿರುತ್ತೆ. ಇದಾದಮೇಲೆ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಎಲೆ ಹಾಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು, ಇಷ್ಟೇ. ಜಾಸ್ತಿ ಇದಕ್ಕೇನು ಮಸಾಲೆ ಏನು ಬೇಕಾಗಿಲ್ಲ. ಅಂದರೆ ನಾವು ರುಬ್ಬೋದಕ್ಕೆ ಏನೇನು ಹಾಕ್ಕೊಂಡಿದ್ದೀವಿ ಅಷ್ಟಾದರೆ ಸಾಕಾಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಆನಿಯನ್ನ ನಾವು ನೀಟಾಗಿ ಮರೂನ್ ಕಲರ್ ಆಗೋ ತನಕ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದಾದಮೇಲೆ ಮಶ್ರೂಮ್ ಹಾಕ್ಕೊಂಡು ನೀಟಾಗಿ ನೀವೇ ನೋಡ್ಬೋದು ಯಾವ ರೀತಿ ಅದು ಬಾಯ್ಲ್ ಆಗ್ತಿದೆ ಅಂತ. ಸ್ವಲ್ಪ ಇದು ನೀರು ಸ್ವಲ್ಪ ಸುಂಡಿದ್ರೆ ಸಾಕಾಗುತ್ತೆ. ಇದೊಂದು ಸ್ವಲ್ಪ ನೀರು ಸುಂಡ್ತಾ ಇದೆ ಅಂತ ಅಂದಾಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು, ಇನ್ನು ನಾವು ಈರುಳ್ಳಿ ಫ್ರೈ ಆದಾಗಲೇ ಹಾಕ್ಕೋಬೋದು, ಎಣ್ಣೆಲಿ ಫ್ರೈ ಆಗುತ್ತೆ. ನಾನು ಇವಾಗ ಹಾಕ್ಕೋತಾ ಇದ್ದೀನಿ. ಓಕೆ, ಪರವಾಗಿಲ್ಲ. ಇದಕ್ಕೆ ಟೊಮೆಟೊ ಹಾಕೊಂಡು ನೀಟಾಗಿ ಬೇಯೋ ತನಕ ವೆಯ್ಟ್ ಮಾಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡ್ಕೊಂಡು ಹಾಕ್ಕೊಳ್ರಿ ಎಷ್ಟು ಬೇಕಷ್ಟು. ಊಟಕ್ಕೆ ಅಂತ ಮಾಡ್ತಾ ಇರೋದು. ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದೆ, ರಾತ್ರಿಗೂ ಆಗುತ್ತೆ ಅಂತ. ಬಟ್ ನನ್ನ ಮಗ ಇದ್ದಾನಲ್ಲ, ಅವನಿಲ್ಲ ಈಗಲೇ ಬೇಕು ಅಂತ ಕೇಳಿದ್ದಕ್ಕೆ ಇವಾಗಲೇ ಮಾಡ್ತಾಯಿದ್ದೀನಿ. ಮಸಾಲೆಗೆ ಏನೇನು ಹಾಕ್ತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿದ್ವಲ್ಲ, ಅದನ್ನ ಈ ಥರ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಏಲಕ್ಕಿ ಎಲ್ಲ ಹಾಕಿದ್ರೆ. ಏನು ನಾವು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಹಾಕೋಬೇಕು. ಇದೇ ಮೇಯ್ನಾಗಿ ಫ್ಲೇವರ್ ಕೊಡೋವಂಥದ್ದು. ಒಂದು 3-3.5 ಸ್ಪೂನ್ ಆಗುತ್ತೆ ಅದು ಮಸಾಲೆ. ನೀಟಾಗಿ ಹಸಿ ವಾಸನೆ ಹೋಗೋ ರೀತಿ ನೀಟಾಗಿ ಎಲ್ಲ ಫ್ರೈ ಮಾಡಿಕೊಂಡ್ರೆ ಇದಾದಮೇಲೆ ನಾವು ರೈಸ್ ಹಾಕ್ಕೊಳ್ಳೋದು. ರೈಸ್ನ ತೊಳೆದು ಒಂದು 1/4 ಗಂಟೆ ಫ್ರೆಂಡ್ಸ್ ಇವಾಗ ರೈಸ್ ಹಾಕೋತಾ ಇದ್ದೀನಿ.
ನಾನು 2 ಪಾವು ರೈಸ್ ತೊಗೊಂಡಿದ್ದೆ. ನೀವು ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ರೆಡಿ ಆಗುತ್ತೆ. ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಎಷ್ಟು ನೀಟಾಗಿ ಆಗಿದೆ ಅಂದರೆ, ರೈಸ್ ನಾವು ಚೆನ್ನಾಗಿರೋ ತೊಗೊಂಡ್ರೆ ಈ ರೀತಿ ನೀಟಾಗಿ ಆಗುತ್ತೆ. ಟೇಸ್ಟು ಸುತ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ.